ಹಲೋ ಗೈಸ್, ಗುಡ್ ಮಾರ್ನಿಂಗ್. ಡೇ 3 ಇವತ್ತು. ಹೊಸ ವಿಡಿಯೋ, ಹೊಸ ವ್ಲಾಗ್. ಆ್ಯಕ್ಚುಲಿ ಇವತ್ತಿನ ವೀಡಿಯೋನ ಸ್ವಲ್ಪ ಡಿಫ್ರೆಂಟಾಗಿ ಶುರು ಮಾಡ್ತಾಯಿನಿ. ಇವತ್ತು ನಮ್ಮ ಬೇಸ್ಮೆಂಟಿಂದ ಶುರು ಮಾಡ್ತಾಯಿನಿ. ಆ್ಯಕ್ಚುಲಿ ರೋಡಿಗೆ ಬಂದಿದ್ದೀನಿ. ಡೈರೆಕ್ಟಾಗಿ ಹೇಳಬೇಕು ಅಂದರೆ ರೋಡಿಗೆ ಬಂದಿರೋದು. ಸೊ ಆ್ಯಕ್ಚುಲಿ ಟೈಮ್ ಬಂದು 5:30 ಆಗೋಕ್ಕೆ ಬಂತು ಇನ್ನೇನು. ಬಟ್ ಚಳಿ ಏನಿಲ್ಲ ಬೆಂಗಳೂರಲ್ಲಿ, ಫುಲ್ ಶೆಕೆನೇ. ಸೊ ಬೆಳಗ್ಗೆ ಅಲ್ವಾ, ಇನ್ನು ಸ್ವಲ್ಪ ನಾರ್ಮಲ್ ಚಳಿ. ಭಯ್ಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಯ್ತು. ಈಗ ಸುಮ್ಮನೆ ಹಂಗೆ ಸ್ವಲ್ಪ ರನ್ನಿಂಗು ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾಯಿದ್ರಿ ಏನಕ್ಕೆ ಹಿಂಗೆ ಸಡನ್ ಚೇಂಜು ಅಂತ. ಚೇಂಜ್ ಈಸ್ ರಿಕ್ವೈರ್ಡ್. ಆ್ಯಕ್ಚುಲಿ ನೋಡಿ, ಟೈಮ್ ಸರಿ ಇಲ್ಲ ಅಂದರೆ ರೋಡಲ್ಲಿ ಹೋಗೋ ನಾಯಿನೂ ಬೊಗಳುತ್ತೆ ಅಂತಾರಲ್ಲ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಇಲ್ಲೊಂದು ಬೊಗಳುತ್ತೈತೆ, ಇಲ್ಲೊಂದು ಬೊಗಳುತ್ತೈತೆ. ಬಟ್ ಏನೂ ಮಾಡೋಂಗಿಲ್ಲ. ಆ್ಯಕ್ಚುಲಿ ಅದೇ ಅಜೀಬಾಗಿದೆ ಅಂತೇಳಿ ಇಲ್ಲಿ ಏನು ಮಾಡ್ತಾವನೆ ಅಂತ. ಆ್ಯಕ್ಚುಲಿ ನಾಯಿ ತುಂಬ ಬೊಗಳ್ತಾಯಿತ್ತು ಹಿಂದ್ಗಡೆ. ಸೊ ಅದಕ್ಕೆ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಅದಕ್ಕೂ ಅಜೀಬ್ ಅನ್ನಿಸ್ತೇನೋ, ಅದಕ್ಕೆ ಅಕ್ಕಪಕ್ಕ ಇರೋ ನಾಯಿಗಳನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಡೌನ್ ಮಾಡಿದ್ದೆ. ಡಿಮಾರ್ಟ್ ಕೂಡ ಇದೆ. ಸೊ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಈ ರೋಡಲ್ಲಿ. ಅದು ಬಿಟ್ಟು ಸ್ವಲ್ಪ ಫ್ಲ್ಯಾಟ್ಸು, ಅಪಾರ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇದೆ ಇಲ್ಲಿ ಈ ಏರಿಯಾದಲ್ಲಿ ನೋಡ್ಬೋದು. ಅಲ್ಲಿ ಸೊ ಇಲ್ಲೆಲ್ಲ ಫುಲ್ ಫ್ಲ್ಯಾಟ್ಸ್ ಆ್ಯಂಡ್ ಅಪಾರ್ಟ್ಮೆಂಟ್ಸೇ. ಸೊ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೊದಲನೇ ವಿಡಿಯೋಗೆ 500 ವ್ಯೂಸ್ ಬಂದಿತ್ತು ಯೂಟ್ಯೂಬಲ್ಲಿ. ಹೆಚ್ಚು ಕಮ್ಮಿ 500 ಬಂದಿತ್ತು. ಬಟ್ ನಿನ್ನೆ ವ್ಲಾಗಿ ಇನ್ನೂ 150 ಇದೆ. ಯಾರ್ಯಾರು ನಿನ್ನೆ ವ್ಲಾಗ್ ಇಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲದೆ ಇರ್ಬೋದು. ಇವಾಗ ಮುಂದೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಅಷ್ಟು ಎಡಿಟಿಂಗ್ ಬರ್ತಿಲ್ಲ ನನಗೆ, ಕಲಿತಿದ್ದೀನಿ. ಆ್ಯಕ್ಚುಲಿ ಟ್ರೈ ಮಾಡ್ತಾಯಿದ್ದೀನಿ ಎಡಿಟಿಂಗ್ನೂ ಕೂಡ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ರನ್ನಿಂಗ್ ಮುಗಿಸ್ಕೊ ಬಂದೆ. ಇವಾಗ ಹಂಗೆ ಸ್ವಲ್ಪ ಮುಖ ತೊಳ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ. ಆ್ಯಕ್ಚುಲಿ ಬಾಡಿ ಸ್ವಲ್ಪ ಪೇಯ್ನ್ ಐತೆ. ಕಂಟಿನ್ಯೂಸ್ ಆಗಿ 2 ದಿನದಿಂದ ಸಡನ್ನಾಗಿ ಜಿಮ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ. ಸೊ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಜಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಎಕ್ಸಸೈಸ್ ಮಾಡೋಣ ಬನ್ನಿ. ಇವತ್ತು ಸ್ವಲ್ಪ ಲೈಟಾಗಿ
ಅದೇ ಡಿಮಾರ್ಟ್ ಬೆಳಗ್ಗೆ ತೋರಿಸಿದ್ನಲ್ಲ, ಅದೇ ಡಿಮಾರ್ಟ್ ನೋಡಿ. ಎಷ್ಟು ಚೇಂಜ್ ಆಗೈತಿ ಇವಾಗ. ಈಗ ಅಜ್ಜಿ ಅಜ್ಜಿ ಹೋಗ್ಬರ್ತೀನಿ. ಫೈನಲಿ ಶಿ ಇಸ್ ಬ್ಯಾಕ್. अलग ही लेवल का बंदा था ಸ್ವಲ್ಪ ಅಷ್ಟೇ ಆ್ಯಕ್ಚುಲಿ ಇದು ಜಿಮ್ ತೋರಿಸೋದು. ಬಿಕಾಸ್ ಪ್ರಾಪರ್ ವರ್ಕೌಟ್ ಮಾಡಬೇಕಿವತ್ತು. ವರ್ಕೌಟ್ ಆದ ತಕ್ಷಣ ಎಳ್ನೀರು ಹೈಡ್ರೇಷನ್ಗೆ. ಗೈಸ್ ಆ್ಯಕ್ಚುಲಿ ನಾನು ಬರ್ಡೇ ಬಗ್ಗೆ ಅಷ್ಟು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಬಟ್ ನನ್ನ ಫ್ರೆಂಡು ಬರ್ಡೇ ಹೊಸ ಶರ್ಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ರತಿ ಸಲ ಈ ಗಾಡಿ ನೋಡಿದಾಗಲೂ ಇನ್ನೂ ತುಂಬ ಮಾಡೋದಿದೆ ಅನಿಸುತ್ತೆ ಲೈಫಲ್ಲಿ. ಯಾಕಾದರೂ ನನ್ನ ಕಣ್ಮುಂದೆ ಬರುತ್ತೋ ಇಂಥ ಗಾಡಿಗಳು ಗೊತ್ತಿಲ್ಲ. ಲವ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ ಆ ಮೂಮೆಂಟಲ್ಲೇ. ರೇಂಜ್ ರೋವರ್. ಸೊ ಗೈಸ್ ಕ್ಲಾಸ್ ಇನ್ನೇನು ಹತ್ರ ಬಂತು. ಕ್ಲಾಸ್ ಹತ್ರ ಬಂದೆ, ಗಾಡಿ ಅಲ್ಲೇ ನಿಲ್ಸೀನಿ. ನಾನು ಹಯಾಬುಸ ಆಮೇಲೆ ರಿವೀಲ್ ಮಾಡ್ತೀನಿ ನಿಮಗೆ. ಸೊ ಕ್ಲಾಸ್ ತೋರಿಸ್ತೀನಿ ನೋಡಿ ಗೈಸ್. ವೆಲ್ಕಮ್ ಟು ಟ್ರೆಂಡಿ ಟ್ರೇಡರ್ಸ್ ಅಕಾಡೆಮಿ. ಸೊ ದಿಸ್ is my academy where I learned trading. ಆ್ಯಕ್ಚುಲಿ ಯಾರಿಲ್ಲ ಅನಿಸುತ್ತೆ. ಸೊ ಆ್ಯಕ್ಚುಲಿ ಅಭಿಷೇಕ್ ಸರ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಸಿಗ್ತಾ ಇಲ್ಲ ಅಂದ್ಕೊಳ್ಳಿ. ಕ್ಲಾಸು ಖಾಲಿ ಇವತ್ತು, ಯಾರೂ ಇಲ್ಲ ಕ್ಲಾಸಲ್ಲಿ. ನಾನೊಬ್ಬನೇ ಸಿಂಹ. ಸೊ ನೋಡಿ, ಇದೇ ನನ್ನ ಅಕಾಡೆಮಿ. ದಿಸ್ ಈಸ್ ಮೈ ರೂಮ್. ಇಲ್ಲೇ ಕ್ಲಾಸ್ನ ಕಲ್ತಿದ್ದು. ಇಸ್ ಆ್ಯಕ್ಚುಲಿ ಏನು ಗೊತ್ತಾ, ಇಟ್ಸ್ ದ ಬೆಸ್ಟ್ ಅಕಾಡೆಮಿ ಅಂದ್ಕೊಳ್ಳಿ. ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಆಸೆ ಇದ್ದರೆ ಬಂದು ಜಾಯ್ನ್ ಆಗಿ. ಟ್ರೆಂಡಿ ಟ್ರೇಡರ್ಸ್ ಅಕಾಡೆಮಿ. ಅಭಿಷೇಕ್ ಸರ್ನ ಡೆಫಿನೆಟ್ಲಿ ಮೀಟ್ ಮಾಡಿಸ್ತೀನಿ. ಸಿಗ್ತಾ ಇಲ್ಲ, ಸಿಗ್ತಾರೆ, ಎಲ್ಲೂ ಹೋಗಲ್ಲ ಅಲ್ಲಿವರೆಗೂ. ಇಲ್ಲಿ 7 ಕಿಲೋಮೀಟರ್ಸ್ ಬಂದೆ, ಬಟ್ ನೋ ಯೂಸ್ ಅಂದ್ಕೊಳ್ಳಿ. ಅಭಿಷೇಕ್ ಸರ್ ಸಿಕ್ಕಲಿಲ್ಲ. ಹೇಳಿದ್ನಲ್ಲ, ಅದೇ ಸ್ವಲ್ಪ ಹೊರಗಡೆ ಹೋಗಿದ್ದಾರಂತೆ. ಬಂದ ತಕ್ಷಣ ಸಿಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಗಾಡಿಯಲ್ಲಿ ಮುಂದೆ ನಿಲ್ಲಿಸಿದ್ದೀನಿ. ಹಯಾಬುಸ ರಿವೀಲ್ ಮಾಡ್ತೀನಿ. ಸೊ ಹಂಗೆ ಇರಿ ಒಂದು ನಿಮಿಷ. 7 ಕಿಲೋಮೀಟರ್ಸ್ ಬಂದಿದ್ದೆ. ಬಟ್ ಗೈಸ್, ಹೌ ಈಸ್ ದ ಹಯಾಬುಸ? ಎಲ್ಲರೂ ಒಂದ್ಸಲ ಕಮೆಂಟ್ ಹಾಕಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇನ್ನೂ ಕಮೆಂಟ್ಸ್ ಓಪನ್ ಆಗಿಲ್ಲ. ಸೊ ಫ್ಯೂಚರಲ್ಲಿ ಹಾಕೋರಂತೆ. ತುಂಬ ಒಳ್ಳೆ ಗಾಡಿ ಅಂದ್ಕೊಳ್ಳಿ. ಬ್ಯಾಟ್ರಿ ಅಷ್ಟೇ ಚೇಂಜ್ ಮಾಡೋದು. ಪೀಸಾಗಿ ಏನು ಬ್ಯೂಟಿಫುಲ್ಲಾಗಿ ಕಟ್ಟವನಾಗೆ ಬಿಲ್ಡಿಂಗ್ನ. ಸಕ್ಕದಾಗೈತೆ ಅಂದ್ಕೊಳ್ಳಿ. ಅವ್ನ ಅಕ್ಕ ನೋಡೋಕ್ಕೆ. ಆ್ಯಕ್ಚುಲಿ ಇರೋದು JP ನಗರಲ್ಲಿ. ಸೊ ಇವಾಗ JP ನಗರಿಂದ ಕೋರಮಂಗಲ ಹೋಗ್ತಾ ಇದ್ದೀನಿ. ಆನ್ ದ ವೇ ಇಂಥ ಬಿಲ್ಡಿಂಗ್ಗಳಂತೂ 1000 ಸಿಗ್ತವೆ. ಬೆಂಗಳೂರು ರೋಡೆಲ್ಲ ಖಾಲಿ ಬಂತು ಗೈಸ್. ನೋಡಿ, ಇಲ್ಲಿ ಮಾರ್ಕೆಟ್ ರೋಡಲ್ಲಿ ಇದ್ದೀನಿ ಈಗ. ಫುಲ್ಲು ಲೋಡ್ ಆಗಿದೆ ಗಾಡಿಗಳೆಲ್ಲ. ಈರುಳ್ಳಿ ಒಳಗಡೆ ಎಲ್ಲ ಗೋಡನ್ ಅಂದ್ಕೊಡಿ. ಈರುಳ್ಳಿ
ಗೋಡೌನು, ಮೀನು, ಫುಲ್ಲು ಹೂವಿನ ಮಾರ್ಕೆಟು ಎಲ್ಲ ಇದೆ ಇಲ್ಲಿ ಗೈಸ್. ಇಲ್ಲಿ ನೋಡಿ, ಈಗ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಬಂದು ಇನ್ನೇನು ರೂಮ್ ಹತ್ರ ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ಸ್ಮೋಕಿಂಗು. ಸ್ಮೋಕ್ ಮಾಡೋದು ಏನಕ್ಕೆ ಸ್ಮೋಕ್ ಮಾಡೋದು ಹೇಳಿ? ಆರೋಗ್ಯ ಹಾಳಾಗುತ್ತೆ. ದಯವಿಟ್ಟು ಸ್ಮೋಕ್ ಮಾಡಬೇಡಿ ಯಾರು. ಸ್ಮೋಕಿಂಗ್ ಕಿಲ್ಸ್. ಸ್ಮೋಕ್ ಮಾಡಬೇಕು ಅಂತ ಅನಿಸಿದ್ರೆ ಅದ್ರ ಬದಲು ಕರ್ಬೇವಿನ ಸೊಪ್ಪು ತಿನ್ನಿ, ಆ್ಯಕ್ಚುಲಿ ಒಳ್ಳೆಯದು. ಸ್ಮೋಕ್ ಮಾಡಬೇಡಿ, ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ. ನಂತರ ಒಳ್ಳೆ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಳ್ಳಿ. ಜಿಮ್ಮಿಗೆ ಹೋಗಿ, ಬೆಳಗ್ಗೆ ವರ್ಕೌಟ್ ಮಾಡಿ, ಎದ್ದೇಳಿ, ಕೆಲಸ ಮಾಡಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕೆಂದರೆ ಸಂಜೆ ಕೆಲಸಕ್ಕೆ ಹೋಗಬೇಕು. ಸೊ ಈಗ ಹೋಗಿ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸಕ್ಕೆ ಹೋಗಬೇಕು. ಆ್ಯಕ್ಚುಲಿ ರೂಮ್ ರೆಂಟ್ ಕಟ್ಟಬೇಕು ಈ ತಿಂಗಳು. ಕಟ್ಟಲಿಲ್ಲ ಅಂದರೆ ರೂಮ್ ಬಿಟ್ಟು ಓಡಿಸೋದೆ ನನ್ನ. ಸೊ ಅದಕ್ಕೋಸ್ಕರ ನೈಟ್ ಕೆಲಸಕ್ಕೆ ಹೋಗಬೇಕು. ಸೊ ಮೊನ್ನೆ ಹೋಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಜಿಮ್ಗೆ ಹೋಗಿದ್ನೆಲ್ಲ ಬಾಡಿ ಸ್ವಲ್ಪ ಪೇನ್ ಇತ್ತು. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ. ಭಯ್ಯ ಪಾನಿ ಖಾಲಿ ಯಾರ್. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.